ಇವತ್ತು ಮೊದಲನೇದಾಗಿ ಸರೆಂಡರ್ ಆಗಬೇಕಾದ ನಮ್ಮ ಹೃದಯ. ನಾವು ಕೇಳ್ತೇವೆ, ದೇವರೇ ನನ್ನ ಗುಣಪಡಿಸು ಗುಣಪಡಿಸು ಎಂಬುದಾಗಿ ಹೇಳೋದಕ್ಕಿಂತ ಮುಂಚೆ, ದೇವರೇ ನನ್ನ ತಪ್ಪು ಅಪರಾಧಗಳನ್ನು ಕ್ಷಮಿಸು. ಯಾವಾಗ ತಪ್ಪು ಅಪರಾಧ ಕ್ಷಮಿಸಲ್ಪಡ್ತದೋ ಅದರ ಜೊತೆಗೆ ಬೋನಸ್ ಆಗಿ ನಮ್ಮ ರೋಗಗಳು ಕೂಡ ಗುಣ ಆಗ್ತದೆ. ರೋಗಗಳು ಗುಣ ಆಗ್ತದೆ, ಅನಾರೋಗ್ಯ ಗುಣ ಆಗ್ತದೆ, ಸಮಸ್ಯೆಗಳು ಪರಿಹಾರ ಆಗ್ತದೆ. ನಮಗೆ ಪರಿಹಾರ ಬೇಕು, ಆದರೆ ನಾವು ಯಾವತ್ತೂ ಕೂಡ ನನ್ನ ತಪ್ಪನ್ನು ಒಪ್ಪಿಕೊಳ್ಳಿಕ್ಕೆ ನಮಗೆ ಅನೇಕರಿಗೆ ಮನಸ್ಸಿಲ್ಲ. ಪ್ರಿಯರೇ, ಇವತ್ತು ಈ ಒಂದು ಒಳ್ಳೆಯ ಸಮಯದಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಒಂದು ವೇಳೆ ನನ್ನ ಜೀವನದಲ್ಲಿ ಏನಾದರೂ ತಪ್ಪುಗಳು, ಒಂದು ವೇಳೆ ಏನಾದರೂ ಯಾರನ್ನಾದರೂ ಕ್ಷಮಿಸಲಿಕ್ಕೆ ಬಾಕಿ ಇರುವುದಾದರೆ, ಅಥವಾ ಏನೋ ನಿಮಗೆ ನಿಮ್ಮ ಜೀವನದಲ್ಲಿ ಯಾರಿಗಾದರೂ ಒಂದು ಅನ್ಯಾಯ ಮಾಡಿರುವುದಾದರೆ, ಅಥವಾ ನೀವು ಯಾರ ಬಗ್ಗೆ ಆದರೂ ಕೆಟ್ಟದಾಗಿ ಆಲೋಚನೆ ಮಾಡಿರುವುದಾದರೆ, ಯಾರ ಬಗ್ಗೆ ಆದರೂ ಚಾಡಿ ಹೇಳಿರುವುದಾದರೆ, ಈ ಸಮಯದಲ್ಲಿ ದೇವರೇ ನನ್ನ ಕ್ಷಮಿಸು ಸ್ವಾಮಿ, ನನ್ನನ್ನು ಕ್ಷಮಿಸು ಎಂಬುದಾಗಿ ಒಂದು ಪಶ್ಚಾತ್ತಾಪದ ಹೃದಯದಲ್ಲಿ ನಾನು ಬರುವುದಾದರೆ, ಆ ಸಮಯದಲ್ಲಿಯೇ ಸಮಸ್ತ ರೋಗ ಕೂಡ ಗುಣ ಆಗ್ತದೆ. ಆ ರೋಗ ಎಂಬುದಾಗಿ ಹೇಳುವಾಗ, ನೀನೊಂದು ವೇಳೆ ನಿನಗೆ ಕೊರತೆ ಎಂಬ ರೋಗ ಇರಬಹುದು, ಸಮಸ್ಯೆ ಎಂಬ ರೋಗ ಇರಬಹುದು, ಅನಾನುಕೂಲತೆ ಎಂಬ ರೋಗ ಇರಬಹುದು. ಕೇವಲ ಶಾರೀರಿಕ ರೋಗ ಮಾತ್ರ ಅಲ್ಲ, ನಮ್ಮ ಜೀವನದಲ್ಲಿ ಮುಂದೆ ಹೋಗದಂತೆ ಇರುವಂತ ಅನೇಕ ರೋಗಗಳಿರಬಹುದು. ಎಲ್ಲವನ್ನು ಕೂಡ ಗುಣಪಡಿಸಲು ನನ್ನ ಸ್ವಾಮಿ, ನಮ್ಮ ದೇವರು, ಆತನಿಗೆ ಸಾಧ್ಯ. ಪ್ರಿಯರೇ, ನಾವು ನಂಬಬೇಕು, ನನ್ನ ದೇವರು ಎಲ್ಲವನ್ನು ಮಾಡಲಿಕ್ಕೆ ಶಕ್ತನು ಎಂಬುದಾಗಿ.